ಅದೇ ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆಯ್ತು ಸಿಗುತ್ತೆ. ನಾನು ಎತ್ತಿಟ್ಕೊಂತೀನಿ, ಕೂತ್ಕೊಂಡು ಎತ್ತಿಟ್ಟು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಇದು ಇಂಡಿಯಾ ಟು USA ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನೀವೆಲ್ಲರೂ ನೋಡಿದ್ರಿ, ಇಂಡಿಯಾಯಿಂದ ರೋಮಿಗೆ ಬಂದ್ವಿ. ರೋಮಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಅಲ್ಲಿಂದ ವಾಷಿಂಗ್ಟನ್ DC ಕಡೆಗೆ ಹೋಗ್ತಾ ಇದ್ದೀವಿ. ಸೊ ನಾವು ಇವಾಗ ರೋಮಲ್ಲೇ ಇದ್ದೀವಿ ಇನ್ನು, ಬಟ್ ವಾಷಿಂಗ್ಟನ್ DCಗೆ ಫ್ಲೈಟ್ ಹತ್ತಿದ್ದೀವಿ. ಇನ್ನೇನು ಟೇಕ್ ಆಫ್ ಆಗ್ತಿದೆ. ನಮ್ಮ ಆದ್ಯ ಏನು ಮಾಡಿದ್ಲು ಅಂತ ನೀವು ಅಬ್ಸರ್ವ್ ಮಾಡಿರ್ಬೋದು. ಅವಳಿಗೆ ಅದೆಲ್ಲ ತೋರಿಸಿದ್ರೆ ಮತ್ತೆ ಇನ್ನೊಂದು ಸರಿ ನನಗೆ ಹೆಡ್ಫೋನ್ಸ್ ಎಲ್ಲ ಕೊಡಲ್ಲ ಅಂತ ಹೇಳ್ಬಿಟ್ಟು ಹೈಡ್ ಮಾಡ್ತಾ ಇದ್ದಾಳೆ ನೋಡಿ. ಸಾಧ್ಯವಾದಷ್ಟು ಟೈಮ್ ಕೂಡ ಮೆನ್ಷನ್ ಮಾಡ್ತಾ ಹೋಗ್ತೀನಿ. ನಾವು ಏರ್ಪೋರ್ಟಿಂದ ಹೊರಟಾಗ 4:13 PM ನೆನ್ನೆ ಹೇಳಿದ್ದೆ ನಾನು ನಿಮಗೆ. ಟೇಕ್ ಆಫ್ ಆದಾಗ 5:18 PM ಸಾಯಂಕಾಲ ರೋಮ್ ಟೈಮಲ್ಲಿ 5:18ಕ್ಕೆ ಟೇಕ್ ಆಫ್ ಆಯಿತು. 9 hours 23 minutes ಲಾಂಗ್ ಜರ್ನಿ ನಮಗೆ ರೋಮಿಂದ ವಾಷಿಂಗ್ಟನ್ಗೆ. ಆಲ್ಮೋಸ್ಟ್ 10 hours ಅನ್ಕೋಬೋದು. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಅರ್ಲಿ ಡಿನ್ನರ್ 6:18 PMಗೆಲ್ಲ ಊಟ ಕೊಟ್ಟರು ನಮಗೆ. ಆದರೆ ಊಟ ತಿನ್ನೋಕ್ಕಾಗ್ತಿಲ್ಲ. ಮೀಟ್ ನೋಡ್ಬೋದು, ಅದೇನು ಮಾಂಸ ಅಂತಲೇ ಗೊತ್ತಿಲ್ಲ, ಅದು ಒಂಥರ ಅನಿಸ್ತು ನೋಡಿದ ತಕ್ಷಣ. ಅದ್ರ ಜೊತೆಗೆ ಅದೊಂದು ಸ್ವೀಟ್ ಡೆಸರ್ಟ್ ಚೆನ್ನಾಗಿತ್ತು, ಅದನ್ನು ತಿಂದಿದ್ದಾಯಿತು. ಆಮೇಲೆ ಕ್ರ್ಯಾಕರ್ಸ್ ಏನಿದೆ ಅದನ್ನು ಬ್ಯಾಗಲ್ಲಿ ಎತ್ತಿಟ್ಕೊಂಡೆ, ಯಾಕಂದರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಇಟ್ಟು ಬಂದುಬಿಟ್ಟಿದ್ದೆ ಅಲ್ವಾ. ಇದು ಯೂಸ್ ಆಗುತ್ತೆ, ಅಟ್ಲೀಸ್ಟ್ ಮಕ್ಳು ಕೊಡ್ಬೋದು ಅನ್ನೋದಕ್ಕೋಸ್ಕರ ಎತ್ತಿಟ್ಕೊಂಡೆ. ನಮ್ದು ಇನ್ನೂ ಲಾಂಗ್ ಜರ್ನಿ ಬೇರೆ ಅಲ್ವಾ. ಅದು ಹಿಂಗೆ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ಊಟ ಅವಳು ಏನೂ ಬೇಡ ಅಂತಿದ್ಲು. ಆದರೆ ಪ್ಲೀಸ್ ಅಮ್ಮ ಕೋಕ್ ತೊಗೊಳ್ಳಿ ಅಂತ ಹೇಳಿದ್ಲು. ಹಠ ಮಾಡ್ತಾಳೆ ಅಂತ ಕೊಡಿಸ್ತಾನೇ ಇದ್ದೀನಿ. ಒಂದು ಕ್ರ್ಯಾಕರ್ ತಿಂತೀನಿ ಅಮ್ಮ, ಓಪನ್ ಮಾಡಿ ಅಂತ ಹೇಳಿ ಓಪನ್ ಮಾಡಿಸಿದ್ದಾಳೆ ನೋಡಿ. ಅದನ್ನು ಮುಟ್ಲಿಲ್ಲ. ಇನ್ನು ನಾನು ಹೇಳ್ದೆ ಅಲ್ವಾ, ಮೀಟ್ ಅಂತೂ ನೋಡ್ತಾ ಇರೋ ವಾಮಿಟ್ ಬರ್ತಾಯಿತ್ತು, ತಿನ್ನೋಕ್ಕಾಗಲಿಲ್ಲ. ಸೊ ಆ ಡೆಸರ್ಟ್ ಒಂದು ಚೆನ್ನಾಗಿತ್ತು, ಮತ್ತು ಕೋಕ್ ಇದಿಷ್ಟೇ. ಇನ್ನು ಆದ್ಯನ್ಗೆ ಮನೆಗೆ ಹೋಗೋಷ್ಟರಲ್ಲಿ ಕೆಮ್ಮು ಕೂಡ ಸ್ಟಾರ್ಟ್ ಆಗಿತ್ತು. ಈ ಥರ ಕೋಕ್ ಅದು ಫುಲ್ ಐಸ್ ಇರೋದು ಕೊಡ್ತಾರಲ್ವ, ಹಾಗಾಗಿ ಅವಳು ನೋಡ್ತಾ ಇರ್ಬೋದು ಏನೂ ಮುಟ್ಟಿಲ್ಲ. ನಾನು ಏನೂ ಫೋರ್ಸ್ ಮಾಡಲಿಲ್ಲ. ನಮ್ಮ ಕೈಲೇ ತಿನ್ನೋಕ್ಕಾಗ್ತಿಲ್ಲ, ಇನ್ನು ಮಗುಗೆ ನಿದ್ದೆ ಟೈಮ್ ಅಲ್ವಾ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಆದರೆ ನಂಗೆ ಅದೇನೂ ತಿಂದಿಲ್ಲ, ಒಂಥರ ಅನಿಸ್ತಾ ಇತ್ತು. ಅದಾದಮೇಲೆ ಕಾಫಿ ಬಂತಲ್ವಾ, ಆ ಸ್ಮೆಲ್ಗೆ ತೊಗೋಬೇಕು ಅನಿಸುತ್ತೆ. ಸೀರಿಯಸ್ಲಿ ಚೆನ್ನಾಗಂತೂ ಇರೋದಿಲ್ಲ. ಟೈಮ್ ಇವಾಗ 7:08 PM. ನಾನು ಹೇಳ್ತಾ ಇರೋದು ಇನ್ನು ರೋಮ್ ಟೈಮಿಂಗ್ಗೆ. ಇಳಿದ್ಮೇಲೆ ವಾಷಿಂಗ್ಟನ್ ಟೈಮ್ ಗೊತ್ತಾಗುತ್ತೆ, ಯಾಕಂದರೆ ಟೈಮ್ ಚೇಂಜ್ ಆಗ್ತಾ ಹೋಗುತ್ತಲ್ವಾ. ದೇಶಗಳು ಚೇಂಜ್ ಆದಂಗೆ ಟೈಮು ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಸ್ಲೀಪ್ ಟೈಮ್, ಎಲ್ಲರೂ ಮಲ್ಕೊಂಡಿದ್ದಾರೆ. ಇವಾಗ ಟೈಮು 11:56, ಅಂದರೆ ಮಧ್ಯರಾತ್ರಿ ಅವಾಗ. ಸೊ ಇನ್ನೇನು ಲಾಸ್ಟಲ್ಲಿ ಹೊರಡಬೇಕಾದ್ರೆ ಇನ್ನು ಒಂದು ಸ್ನ್ಯಾಕ್ ಕೊಡ್ತಾರೆ. ಇನ್ನು ನೋಡ್ತಾ ಇರ್ಬೋದು 1 hour 28 minutes ಇದೆ. ಇನ್ನೇನು ರೀಚ್ ಆಗ್ತೀವಿ ನಾವು. ನಾನು ಇನ್ನು ಎದ್ಬಿಟ್ಟು ಗೇಮ್ ಎಲ್ಲ ಆಡ್ಕೊಂಡಿದ್ದೆ. ಸೊ ಈ ಸ್ನ್ಯಾಕ್ಸ್ ಬಂದಾಗಲೇ ಎಚ್ಚರ ಆಗಿದ್ದು. ಆ ಕಾಫಿನ ರಿಟರ್ನ್ ತೊಗೊಂಡೋಗಿ ಅಲ್ಲಿ ಇಟ್ಬಿಟ್ಟು ಬಂದು ನಾನು ಕೂಡ ಮಲ್ಕೊಂಡ್ಬಿಟ್ಟೆ. ಫುಲ್ಲು ಡೀಪ್ ಸ್ಲೀಪ್ ಅಂತ ಹೇಳ್ಬೋದು ಫ್ಲೈಟಲ್ಲಿ. ಯಾಕಂದರೆ ಈ ಟ್ರಾವೆಲ್ ಪಿಲ್ಲೋಸ್ ಇತ್ತಲ್ವ, ನನ್ನ ಹತ್ರ ಒಂದು, ಬಂಗಾರು ಹತ್ರ ಒಂದಿತ್ತು. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ನೋಡ್ತಾ ಇರ್ಬೋದು ನನ್ನ ಡ್ರೆಸ್ಸಲ್ಲಿ ಇದ್ದಿದ್ದು ಪ್ರಿಂಟ್ ಎಲ್ಲ ಹಾಗೆ ಕೈಯಲ್ಲಿ ಆಗಿಬಿಟ್ಟಿದೆ. ಅಷ್ಟವರು ನನಗೆ ಗೊತ್ತಿಲ್ಲ, ಅಷ್ಟು ಡೀಪ್ ಸ್ಲೀಪ್ ಇದೆ. ಫಸ್ಟು ಟೈಮ್ ನಾನು ಫ್ಲೈಟಲ್ಲಿ ಚೆನ್ನಾಗಿ ನಿದ್ದೆ ಮಾಡಿರೋದು ಅಂತ ಹೇಳ್ಬೋದು. ಇಂಡಿಯಾದಲ್ಲಿ ಇವಾಗ ಅರ್ಲಿ ಮಾರ್ನಿಂಗ್ ಅಲ್ವಾ, ಸೊ ಈ ಟೈಮಲ್ಲಿ ನಮ್ಗೆ ತಿನ್ನಬೇಕು ಅಂತ ಅನ್ಸೋದಿಲ್ಲ. ಜೆಟ್ಲ್ಯಾಗ್ ಹಾಗೆ ಇರುತ್ತಲ್ವ ಸ್ವಲ್ಪ ದಿನಗಳು, ಹಾಗಾಗಿ ಅದನ್ನು ಯಾರೂ ಮುಟ್ಲೇ ಇಲ್ಲ, ಹಂಗೆ ರಿಟರ್ನ್ ಕೊಟ್ಟಿದ್ದಾಯಿತು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಇನ್ನು 291 miles ಇದೆ. ಸೊ ಇವಾಗ ನಾವೇನೋ ವಾಷಿಂಗ್ಟನ್ DCಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ನೀವು ಅನ್ಕೊತಾ ಇರ್ಬೋದು ಡ್ಯಾಲಸ್ಗೆ ಹೋಗ್ತೀವಿ ಡೈರೆಕ್ಟ್ ಅಂತ. ಇಲ್ಲ, ಇಲ್ಲಿದೆ ಟ್ವಿಸ್ಟು. ಅಮೇರಿಕಾದಲ್ಲಿ ಯಾವತ್ತೂ ಡೊಮೆಸ್ಟಿಕ್ ಫ್ಲೈಟ್ಸ್ನ ಅತ್ತೇ ಇಲ್ಲ. ಅಂದ್ಕೊಳ್ದಿರ ಇವಾಗ ಮತ್ತೆ 2 ಡೊಮೆಸ್ಟಿಕ್ ಫ್ಲೈಟಲ್ಲಿ ಜರ್ನಿ ಮಾಡೋ ಥರ ಆಗಿದೆ. ಸೊ ವಾಷಿಂಗ್ಟನ್ DCಯಿಂದ ನಮಗೆ ಅಟ್ಲಾಂಟಾ ಕೊಟ್ಟಿದ್ದಾರೆ. ಅಟ್ಲಾಂಟಾಯಿಂದ ನೆಕ್ಸ್ಟು ಡ್ಯಾಲಸ್ಗೆ. ಸೊ ಇನ್ನು 47 ನಿಮಿಷದಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ರೋಮಲ್ಲಿ ಇವಾಗ ಅರ್ಧ ರಾತ್ರಿ 2 ಗಂಟೆ. ನೋಡ್ತಾ ಇರ್ಬೋದು ಇಂಡಿಯಾದಲ್ಲಿ ಅರ್ಲಿ ಮಾರ್ನಿಂಗ್ 5:35. ಸೊ ಇಳಿದ ಮೇಲೆ ಗೊತ್ತಾಗುತ್ತೆ ಟೈಮು. ನಾವು ರಾತ್ರಿಗೆ ಲ್ಯಾಂಡ್ ಆಗೋದು ಇಲ್ಲೂ ಕೂಡ 8:30 9 ಗಂಟೆ ಆ ಥರ. ಇನ್ನು ನೋಡ್ತಾ ಇರ್ಬೋದು ಇದೇನೋ ಸಮ್ ವೆಜ್ಜೀಸ್ ಬರ್ಗರ್ ನಮ್ಗೆ ತಿನ್ನೋಕ್ಕಾಗಲೇ ಇಲ್ಲ. ಅದನ್ನು ಕೂಡ ಎದ್ದೇಳಿಸ್ತಾ ಇದ್ದೀನಿ. ಪಾಪ ನೋಡಿ ಹಾಯ್ ಹೇಳ್ತಿದ್ದಾಳೆ ಆ ನಿದ್ದೆಲ್ಲೂ ಕೂಡ. ಇನ್ನು ಇಲ್ಲಿಂದ ಕೆಮ್ಮು ಕೂಡ ಸ್ಟಾರ್ಟ್ ಆಯಿತು. ಕೋಕ್ ಪ್ರಭಾವ ಇದು. Signore e signori, da Airways Partners, KDP per darvi il benvenuto a Washington. Sono le ore 20. Accendere il vostro telefono rimanendo seduti con le cinture allacciate fino a fine del journey. For another flight, either domestic
Mexico International att clip luggage is clear custom in the airport, even if the luggage is already. ನಮ್ಮ ಆದ್ಯನ್ಗೆ ಥಿಂಗ್ಸ್ನ ಆರ್ಗನೈಸ್ ಮಾಡಿಡೋದಂದರೆ ತುಂಬ ಇಷ್ಟ. ಅದರಲ್ಲೂ ಈ ಚಿಕ್ಕ ಚಿಕ್ಕ ಬ್ಲ್ಯಾಂಕೆಟ್ಸ್ನ ಮಡ್ಚಿಡೋದು ಅಂದರೆ ತುಂಬ ಇಷ್ಟ. ಹಾಗಾಗಿ ಅವ್ಳ ಬ್ಲ್ಯಾಂಕೆಟ್ನ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಮಡ್ಚಿಟ್ಲು ಅಂತ ಹೇಳ್ಬಿಟ್ಟು. ಮಡ್ಚಿದಂದ್ರೆ ಇಷ್ಟನಾ? ಮರ್ಸಿ ಕತ್ಕೊಂಡು ನೀಟಾಗಿ ಅಷ್ಟೇ ಮರ್ಸಿ. ಅದಾದಮೇಲೆ ಸಾಕಷ್ಟು ಟ್ರೈ ಮಾಡಿದ್ಲು, ಆಗ್ತಾನೆ ಇರಲಿಲ್ಲ. ಅವಳಿಗೆ ನಿದ್ದೆಲ್ಲಿ ಬೇರೆ ಇದ್ದಿದ್ಲು. ನನ್ನ ಕೈಲಿ ಆಗ್ತಾ ಇಲ್ಲಮ್ಮ ಅಂತ ಹೇಳ್ಬಿಟ್ಟು ಪಕ್ಕಕ್ಕೆ ಇಟ್ಬಿಟ್ಲು. ನೀವು ಅಬ್ಸರ್ವ್ ಮಾಡಿದ್ರಿ ಅನ್ಸುತ್ತೆ, ನಾನು ಆದ್ಯ ಒಂದು ಕಡೆ ಕೂತಿದ್ವಿ. ಮುಂದೆ ಸೀಟಲ್ಲಿ ಬಂಗಾರು ಕೂತಿದ್ಲು. ಅವಳು ಚೆನ್ನಾಗಿ ನಿದ್ದೆ ಮಾಡಿದ್ಲು, ನೀಟಾಗಿ ತಿಂದ್ಲು. ಅವಳನ್ನ ಬಿಟ್ಟಿರೋದಕ್ಕೆ ಒಂಥರ ಕಷ್ಟ ಆಗ್ತಿತ್ತು. ಬಟ್ ಆದರೂ ಅವಾಗ ನಾನು ಹೋಗಿ ನೋಡ್ತಾ ಇದ್ದೆ. ಆರಾಮಾಗಿ ನಿದ್ದೆ ಮಾಡಿ ಎದ್ಲು ಅವಳು ಕೂಡ. ಇನ್ನು ಹಸ್ಬೆಂಡ್ ಅಂತೂ ಎಲ್ಲೋ ದೂರದಲ್ಲಿ ಕೂತಿದ್ರು. ನಾನು ಅದನ್ನೇ ಅವಾಗಲೇ ತೋರಿಸಿದ್ದು, ಎಲ್ಲಿದ್ರು ಅಂತಲೇ ಗೊತ್ತಿಲ್ಲ, ನಾನು ನೋಡಲೂ ಇಲ್ಲ. ಆಮೇಲೆ ನಾನು ಬಂಗಾರು ಮತ್ತು ಆದ್ಯ 3 ಜನನೂ ಇಳ್ಕೊಂಡು ಬಸ್ಸಲ್ಲಿ ಹೊರಟ್ಬಿಟ್ವಿ. ಅವರು ಕ್ಲಾಕು ಮಾಡಿಬಿಟ್ರು. ಅದಾದಮೇಲೆ ನಾವು ಏರ್ಪೋರ್ಟಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ. ಆಮೇಲೆ ಅವರು ಬಂದರು. ನನಗೆ ಕಮೆಂಟ್ಸಲ್ಲಿ ತಿಳಿಸಿದ್ರಿ, ನಿಮ್ಮ ಮಕ್ಕಳು ತುಂಬ ಸಪೋರ್ಟಿವ್ ಅಂತ. ಹೌದು, ನಾನು ತುಂಬಾ ಪುಣ್ಯ ಮಾಡಿದೆ ಇಂಥ ಮಕ್ಕಳನ್ನ ಪಡೆಯೋಕ್ಕೆ ಅಂತ ಹೇಳ್ಬೋದು. ಎಷ್ಟು ತಾಳ್ಮೆ ಮತ್ತು ಅಷ್ಟು ಸುಸ್ತಾಗಿರ್ತಾರೆ. ಆದರೂ ಕೂಡ ಅವರು ಎಲ್ಲೂ ಒಂಥರ ಅಳ್ದಿರ, ಹಠ ಮಾಡ್ದಿರ ಅಷ್ಟು ಚೆನ್ನಾಗಿರ್ತಾರೆ ಖುಷಿಯಾಗಿ. ಅದು ತುಂಬಾ ಖುಷಿ ಆಗುತ್ತೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಕಷ್ಟ ಇದೆ ಈ ಜರ್ನಿ. ದೊಡ್ಡವ್ರಿಗೂ ಒಂಥರ, ಆದರೆ ಮಕ್ಳಿಗೂ ಒಂಥರ. ಒಂಚೂರು ಹಠ ಮಾಡೋದಿಲ್ಲ, ಟ್ರಾವೆಲ್ನ ಎಂಜಾಯ್ ಮಾಡ್ತಾರೆ. ತುಂಬಾ ಖುಷಿ ಆಗುತ್ತಪ್ಪ ಮಕ್ಕಳು ಬಗ್ಗೆ ಹೇಳಬೇಕು ಅಂದರೆ. ಎಲ್ಲರೂ ಒಂದೊಂದು ಕಡೆ ಕೂತಿದ್ದು. ನಾನು ಆದ್ಯ ಒಂದು ಕಡೆ, ಬಂಗಾರು ಒಂದು ಕಡೆ. ಅಂದರೆ ಬಂಗಾರು ನಂಗೆ ಮುಂದೆ ಕಾಣಿಸ್ತಾರ ಕೂತಿದ್ಲು, ಅವರಪ್ಪ ಎಲ್ಲೋ ಹಿಂದೆ ಇದ್ದರು. ಸೊ ಬಂತಲ್ವ, ಕಾಯ್ತಾ ಇದ್ದೀವಿ ಒಂದೇ ಸರಿ ಹೋಗೋಣ ಅಂತ ಅಂದ್ಬಿಟ್ಟು. ಇಲ್ಲಿವರೆಗೂ ಬಂತು, ಈಗ ಬಂದಿರ್ಬೋದು. ಇಂಡಿಯಾ ಟೈಮ್ ಆಗಿದ್ದರಿಂದ ಇಲ್ಲಿ ಹತ್ತಿದ್ದು. ಇಂಡಿಯಾ ಟೈಮಲ್ಲಿ ರಾತ್ರಿ ಹತ್ತಿ ಬೆಳಗ್ಗೆ ಬಿಟ್ಟಂಗೆ. ಸೊ ಫುಲ್ಲು ಒಳ್ಳೆ ನಿದ್ದೆ ಮಾಡಿದ್ವಿ, ಎಲ್ಲರೂ ಮಲಗಿದ್ದೀವಿ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಏನು ಅಂತ ಹಾಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಲ್ಯಾಂಡಿಂಗ್ ಆದಾಗ 8:45 ಆಗಿತ್ತು ರಾತ್ರಿ. ಮತ್ತು ಬಂಗಾರು ನಾವೆಲ್ಲ ಏರ್ಪೋರ್ಟಿಗೆ ಬಂದ್ವಲ್ಲ, ಆವಾಗ 9:59 ಅಂದರೆ 10 ಗಂಟೆ ಆಗಿತ್ತು. ಮತ್ತು ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಇವಾಗ ಟೈಮು 10:45. ಮಿಗ್ರೇಷನ್ ಆಯಿತು, ಮುಗಿಸ್ಕೊಂಡು ಬಂದ್ವಿ. ಒಂಥರ ರಿಲೀಫ್ ಅನಿಸ್ತು. ಇವಾಗ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ 10:42. ಸೊ ನಮಗೆ ಗೊತ್ತಿತ್ತು ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು. ಯಾಕಂದರೆ ನಾವು ಡೆಲ್ಟಾ ಏರ್ಲೈನ್ಸಲ್ಲಿ ಬರಬೇಕಾಗಿತ್ತು. ಬ್ಯಾಗೇಜ್ ಅಲ್ಲಿ ಹಾಕಿರ್ತಾರೆ, ಆದರೆ ಕ್ಯಾನ್ಸಲ್ ಆಗಿದ್ದರಿಂದ ನಾವು ಇಟಾ ಏರ್ಲೈನ್ಸಲ್ಲಿ ಕಳಿಸ್ಕೊಟ್ರು. ಅದಕ್ಕೋಸ್ಕರ ಡೆಲ್ಟಾ ಆಫೀಸಲ್ಲಿ ವಿಚಾರಿಸ್ತಾ ಇದ್ವಿ. ಫೈನಲ್ ಡೆಸ್ಟಿನೇಷನಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ನಮಗಂತೂ ನಮಗೆ ಇರಲಿಲ್ಲ. ಮತ್ತೆ ನಿಮಗೂ ಗೊತ್ತಾಗುತ್ತೆ, ಇನ್ನು ಅಕಾಮಡೇಷನ್ ಎಲ್ಲ ಕೊಟ್ಟರು. ನೆಕ್ಸ್ಟು ಹೋಟೆಲಲ್ಲಿ ಫುಡ್ಡು ಸಿಗುತ್ತೋ ಇಲ್ವೋ, ಸುಮ್ಮನೆ ಯಾಕೆ ರಿಸ್ಕ್ ಅಂತ ಹೇಳ್ಬಿಟ್ಟು. ಮಕ್ಳಿಗೆ ಹೊಟ್ಟೆ ಹಶ್ವಾಗಿತ್ತಲ್ವ, ಅಲ್ಲಿ ಸರಿಯಾಗಿ ತಿಂದಿರಲಿಲ್ಲ. ಹಾಗಾಗಿ ಚಿಪೋಟ್ಲೆನಲ್ಲಿ ರ್ಯಾಪ್ಸ್ ತೊಗೊಂಡು ಹೋಗ್ತಾ ಇದ್ದೀವಿ. ಲೈಕ್ ಚಿಕನ್ ರ್ಯಾಪ್, ಟ್ಯೂನಾ ರ್ಯಾಪ್, ಈ ಥರದ್ದೆಲ್ಲ ತೊಗೊಂಡು ಅಲ್ಲೋದ್ರೆ ಮಕ್ಳಿಗೆ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸ್ಬೋದು ಅಂತ ಹೇಳ್ಬಿಟ್ಟು. ಇವಾಗ ಟೈಮು ಅರ್ಧರಾತ್ರಿ 12 ಗಂಟೆ. ಕ್ಯಾಬ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹೋಟೆಲ್ಗೆ ಹೋಗೋದಕ್ಕೆ. ಅವ್ರು 12:15 ಹಂಗೆ ಬಂದರು. 12:45 ಹಂಗೆ ರೀಚ್ ಆದ್ವಿ. ಹತ್ರನೇ. ಹೊರಟಾಗಿಂದ ಏರ್ಪೋರ್ಟ್ ಬಿಟ್ಟು ಆಚೆನೇ ಬಂದಿಲ್ಲ, ಫುಲ್ ಎ ಸಿನಲ್ಲೇ ಇದ್ವಿ. ಇವಾಗ ಹ್ಯೂಮಿಡಿಟಿ ಅಲ್ವಾ, ಫುಲ್ ಸ್ವೆಟ್ ಆಗ್ತಾ ಇದ್ವಿ ಎಲ್ಲರೂ. ವಿ ಆರ್ ನೌ ಇನ್ ವಾಷಿಂಗ್ಟನ್ DC. ಟೈಮ್ 12:45 ಆಗಿದೆ. ಇವಾಗ ಹೋಗಬೇಕು ಹೋಟೆಲ್ ರೂಮ್ಗೆ. ಕ್ಯಾಬ್ ಕಾಯ್ತಾ ಇದೀವಿ. ನಿದ್ದೆ ಮಾಡ್ತೀವಿ ತಾನೆ, ನಾವಿನ್ನ ಹಿಂಗೆ ಕೂತ್ಕೊಂಡಿದ್ದೀವಿ ತಾನೆ. ಅದು ಅಮೇರಿಕೆ ಮನೆ ನಿದ್ದೆ ಮಾಡ್ತೀವಿ ತಾನೆ ಬೇಗ. ಅದು ಇಲ್ಲಿ ಬರೀ ಕೂತ್ಕೊಂಡಿದ್ದೀವಿ, ನಂಗಂತ ನಿದ್ದೆ ಸಕ್ಕದಾಗಿ ನಿದ್ದೆ ಮಾಡಿದ್ದೀವಿ. ಆದರೆ ಇವಾಗ ಮತ್ತೆ ಬೆಳಗ್ಗೆ ಎದ್ದು ಬರಬೇಕು. ಇಲ್ಲ 12:30 ನೋಡಬೇಕು, ಹೋಗಿ ಮಲ್ಕೊಳ್ಳೋದ. ಬಟ್ ಫಸ್ಟ್ ಎಲ್ಲರೂ ಹೋಗಿ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ಅದೇ ನಮ್ಮ ಮೇನ್ ಟಾರ್ಗೆಟು. ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆದರೆ ಬೆಳಗ್ಗೆ ಎದ್ದಿದ ತಕ್ಷಣ ಬೇಗ ಬರೋದು ಏರ್ಪೋರ್ಟ್ಗೆ. ಬೇಗ ಬಂದ್ಬಿಟ್ಟು ಬೇಗ ಹತ್ಬಿಟ್ಟು ಅಟ್ಲಾಂಟಾಗೆ ಹೋಗಿ ಅಟ್ಲಾಂಟಾಯಿಂದ ಡ್ಯಾಲಸ್ಸು ಇನ್ನೂ 2 ಫ್ಲೈಟ್ ನೋಡೋದಿದೆ ಇನ್ನು. ಓಕೆ, ಫುಡ್ ಆರ್ಡರ್ ಮಾಡಿ ತೊಗೊಂಡಿದ್ದೀವಿ ಚಿಪೋಟ್ಲೆ ರ್ಯಾಪ್ಸು. ಆದರೆ ಅಲ್ಲಿಗೆ ಹೋಗ್ಬಿಟ್ಟು ತಿನ್ನೋಣ ಅಂದ್ಕೊಂಡ್ವಿ. ಆರೋಗಿದೆ, ಅಲ್ಲೋಗಿ ಬಿಸಿ ಮಾಡ್ಕೊಂಡು ತಿನ್ನಬೇಕು. ಮೈಕ್ರೋವೇವ್ ಇರುತ್ತೆ ಹೋಟೆಲ್ ರೂಮ್ಸಲ್ಲಿ.
ಪಪ್ಪ ಯಾಕೆ ಒಂದು ವೆದರ್ ಅಂತೂ ಸ್ವಲ್ಪ ಬಿಸಿ ಬಿಸಿಯಾಗೇ ಇದೆ, ಅಂದರೆ ಅಷ್ಟು ಸೆಕೆ ಅಲ್ಲ ಅಷ್ಟು ಚಳಿ ಅಲ್ಲ. ಓಕೆ ಓಕೆ. So I need to look we checked one in. One of the names BOLAORI. ಟೈಮ್ ಇವಾಗ 1 ಗಂಟೆ. ಕೀಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ವಿ. ಇದೆ ನಾವು ಸ್ಟೇ ಮಾಡ್ತಾರೋ ಹೋಟೆಲ್ ಇವತ್ತು. ಸೊ ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಯಾಕೆ ನಾವು US ಗೆ ಬರಬೇಕು ಅಂತ ಹಸ್ಬೆಂಡ್ ಅಷ್ಟು ಮಾತಾಡಿ ನಾವು ಹೊರಟಿದ್ದು ಅಂತ ಹೇಳ್ಬಿಟ್ಟು. ಒಂದು ಇಮಿಗ್ರೇಷನ್ ಆಗೋದ್ರೆ ಟೆನ್ಷನ್ ಇರಲ್ಲ ಅಂತ, ಇನ್ನೂ ಒಂದು ಬಂದು ನಾವು ಅದೇ ಕಂಟ್ರಿನಲ್ಲಿ ಇದ್ದರೆ ನಮಗೆ ವೀಸಾ ಇರೋದಿಲ್ಲ ಅಲ್ವಾ, ಹಾಗಾಗಿ ಹೊರಗಡೆ ಹೋಗೋಕ್ಕಾಗೋದಿಲ್ಲ, ಏರ್ಪೋರ್ಟ್ ಒಳಗೆ ಇರಬೇಕು. ಲಾಂಚ್ ಕೂಡ 11:30ವರೆಗೂ ಓಪನ್ ಇರುತ್ತೆ. ಸೊ ಹೋಟೆಲ್ ರೂಮ್ಸ್ ಪ್ರೊವೈಡ್ ಮಾಡ್ತಾರೆ, ಬಟ್ ವೀಸಾ ಇಲ್ಲ. ಸೊ ಹಾಗಾಗಿ ನಾವು US ಗೆ ಬಂದರೆ ನಮಗಿಲ್ಲಿ ವೀಸಾ ಇರುತ್ತೆ ಮತ್ತು ಹೊರಗಡೆ ಓಡಾಡ್ಬೋದು, ಅಕಾಮಡೇಷನ್ ಇರುತ್ತೆ. ಸೊ ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿ ಬಂದಿದ್ದು. ಬೇರೆ ಯಾರು ಹೆಂಗೆ ಮಾಡ್ತಿದ್ರೋ ನನಗಂತೂ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ನ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು, ಯಾಕಂದರೆ ಈ ಥರ ಥಾಟ್ಸ್ ಎಲ್ಲ ಅವ್ರಿಗೆ ಬರೋದು ಇದು ಒಂದೇ ವಿಚಾರದಲ್ಲ, ಲೈಫಲ್ಲಿ ಪ್ರತಿಯೊಂದು ಸ್ಟೆಪ್ಸು ಕೂಡ ತುಂಬ ಯೋಚನೆ ಮಾಡಿ ಡಿಸೈಡ್ ಮಾಡ್ತಾರೆ ಅಂತ ಹೇಳ್ಬೋದು. ಫಸ್ಟು ಪ್ರಿಯಾರಿಟಿ ಅವರ ಮಕ್ಕಳೇ ಇರ್ತಾರೆ ಅವ್ರಿಗೆ. ಅಂದರೆ ಅವರು ಖುಷಿಯಾಗಿರೋದು ಮತ್ತು ಅವರು ಸ್ವಲ್ಪ ಆರಾಮಾಗಿರಬೇಕು. ಯಾಕಂದರೆ ನಿಮಗೆ ಗೊತ್ತಾಗಿರ್ಬೋದು ಅಲ್ಲಿ ಏರ್ಪೋರ್ಟಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು ತುಂಬಾ ಒದ್ದಾಡಿ ಅಲ್ಲಿ ಅವ್ರ ಹತ್ರ ಫುಲ್ ಫೈಟ್ ಮಾಡಿದ್ರು ಅಂತ ಹೇಳ್ಬೋದು. ಸೊ ಯಾಕೆ ನಾನು ಕಂಪ್ಲೀಟ್ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಅಂತ ಅಂದರೆ ಯಾರಿಗಾದರೂ ಮುಂದೆ ಯೂಸ್ಫುಲ್ ಆಗ್ಬೋದು. ಯಾರಾದರೂ ಈ ಥರ ಲಾಂಗ್ ಜರ್ನಿ ಮಾಡಬೇಕಾದ್ರೆ ಫ್ಲೈಟ್ ಕ್ಯಾನ್ಸಲ್ ಆಗಿ ಏನಾದರೂ ಆಯಿತು ಅಂತ ಅಂದರೆ ಒಂದು ಸ್ವಲ್ಪ ಟಿಪ್ಸ್ ಕೂಡ ಸಿಗ್ಬೋದು ಅನ್ನೋದಕ್ಕೋಸ್ಕರ ಕಂಪ್ಲೀಟ್ ವಿಡಿಯೋ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಸೊ ಫೈನಲಿ ಹೋಟೆಲ್ ರೂಮ್ಗೆ ನಾವು ಎಂಟರ್ ಆದ್ವಿ. ನೆಕ್ಸ್ಟು ಮಕ್ಕಳು ಹೊಟ್ಟೆ ಹಶ್ವಾಗ್ತಿತ್ತಂತೆ, ಇನ್ನು ಎಲ್ರಿಗೂ ಬಿಸಿ ಮಾಡಿಕೊಟ್ಟೆ, ಮೈಕ್ರೋವೇವ್ ಇತ್ತು, ಇನ್ನೇನು ಎಲ್ಲರೂ ತಿನ್ನಬೇಕಷ್ಟೇ. ಸೊ ಇದು ನನ್ನ ಔಟ್ಫಿಟ್. ನಾನು ಎಲ್ಲರೂ ಬಿಸಿ ಇರ್ತಾರೆ, ಹಸ್ಬೆಂಡ್ ಒಂಥರ ಬಿಸಿ, ಮಕ್ಕಳು ಪಾಪ ಟಯರ್ಡ್ ಆಗಿರ್ತಾರೆ. ನಾನು ಯಾರಿಗೂ ವೀಡಿಯೋ ಮಾಡೋಕ್ಕೆ ಕೊಡೋದಿಲ್ಲ, ಅಂದರೆ ಎಲ್ಲರೂ ವೀಡಿಯೋ ನಾನು ಮಾಡ್ತೀನಿ, ನಾನು ವೀಡಿಯೋ ಮಾಡೋದು ಸ್ವಲ್ಪ ಕಷ್ಟನೇ ಅಲ್ವಾ. ಸೊ ಹಾಗೆ ಈ ಥರ ಮಿರರ್ ಕಾಣಿಸಿದ ತಕ್ಷಣ ಹಂಗೆ ನನ್ನ ವೀಡಿಯೋ ತೆಗೆದ್ಬಿಡೋದು. ಇನ್ನು ಫುಡ್ಡೆಲ್ಲ ತಿಂದಿದ್ದಾಯಿತು. ತಿಂದಾದ್ಮೇಲೆ ಏನಂದರೆ ಬಟ್ಟೆ ಗಲೀಜು ಮಾಡ್ಕೊಂಡ್ಬಿಡ್ತಾರಲ್ವ, ಅದಕ್ಕೆ ತಿಂದೇ ಬಿಡಿ ಅಂತ ಹೇಳಿದೆ. ಸ್ನಾನ ಅನ್ನೋದಕ್ಕಿಂತ ಬಾತ್ ಟಬ್ಬಲ್ಲಿ ಕೂರಿಸ್ಬಿಟ್ರೆ ಸ್ವಲ್ಪ ಅವ್ರಿಗೆ ಮೈಕೈ ನೋವೆಲ್ಲ ಕಮ್ಮಿ ಆಗುತ್ತೆ ಅನ್ನೋದಕ್ಕೋಸ್ಕರ 1 by 1 ಒಬ್ರದ್ದು ಆದಮೇಲೆ ಇನ್ನೊಬ್ರಿಗೆ ಹಂಗೆ ಸ್ನಾನ ಮಾಡಿಸಿ, ಅಂದರೆ ಬಾತ್ ಟಬ್ಬಲ್ಲಿ ಸ್ವಲ್ಪ ಹೊತ್ತು ಕೂರಿಸಿ ಅದಾದಮೇಲೆ ಒಂದು 2 ಗಂಟೆ ಅಷ್ಟರಲ್ಲಿ ಮಕ್ಕಳು ಮಲ್ಕೊಂಡ್ರು. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ನಿಧಾನಕ್ಕೆ ಮಲ್ಕೊಂಡೆ. ಸೊ ಗುಡ್ ಮಾರ್ನಿಂಗ್. ನೆಕ್ಸ್ಟ್ ಡೇ ಮಾರ್ನಿಂಗ್, ಮಂಗಳವಾರ ಬೆಳಗ್ಗೆ ಇದು. ಇನ್ನು ಹೋಟೆಲ್ ರೂಮ್ ಕೂಡ ನಮ್ಮ ಗುಣಾದ್ಯ ಹೆಸರಲ್ಲಿ ಬುಕ್ ಆಗಿಬಿಟ್ಟಿದೆ, ವೆಲ್ಕಮ್ ವಿನಯ್ ಗುಣಾದ್ಯ. ಸೊ ಇಲ್ಲಿ ಲಾಸ್ಟ್ ನೇಮ್ ಫಸ್ಟ್ ಪ್ರಿಫರೆನ್ಸ್, ಅಪ್ಪನ ಹೆಸರು ಫಸ್ಟ್ ಬರುತ್ತೆ, ಆಮೇಲೆ ನಮ್ಮ ಹೆಸರು. ಗುಡ್ ಮಾರ್ನಿಂಗ್ ಗಾಯ್ಸ್. ಗುಡ್ ಮಾರ್ನಿಂಗ್. ಚೆನ್ನಾಗಿ ನಿದ್ದೆ ಆಯಿತಾ? ತುಂಬ ಚೆನ್ನಾಗಿ. ಫುಲ್ ಫ್ರೆಶ್ ಅಪ್ ಆಗೋಯ್ತು, ಸ್ನಾನ ಎಲ್ಲ ಮುಗೀತು, ಇವಾಗ ಹೊರಡಬೇಕು. ಓಕೆ ಬಾಯ್. ಬೆಳಗ್ಗೆ 11:00ವರೆಗೆ ನಮಗೆ ಫ್ಲೈಟ್ ಇರೋದು. ಸೊ 10 ಗಂಟೆ ಅಷ್ಟರಲ್ಲಿ ಏರ್ಪೋರ್ಟಲ್ಲಿ ಇರಬೇಕು, ಮತ್ತು ಸೆಕ್ಯೂರಿಟಿ ಚೆಕ್ ಇರುತ್ತೆ. ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಎಲ್ಲ ಬೇಗ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್. ಸೊ ಎಲ್ಲ ವೆರೈಟೀಸ್ ಇರುತ್ತೆ, ಹಾಕೊಂಡು ತಿನ್ಬಿಟ್ಟು ಓಡೋದಷ್ಟೇ. ಇನ್ನು 8:00ವರೆಗೆ ಹೋದ್ವಿ, 8:45 ಅಷ್ಟರಲ್ಲಿ ಕ್ವಿಕ್ಕಾಗಿ ಮುಗಿಸಿದ್ದಾಯಿತು. ನೆಕ್ಸ್ಟ್ 9 ಗಂಟೆ ಹಂಗೆ ರೂಮ್ಗೆ ಹೋಗಿ ಒಂದು ಕ್ವಿಕ್ ರೂಮ್ ಟೂರ್ ಕೂಡ ಮಾಡಿಸಿದ್ದೀನಿ. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಆಮ್ಲೆಟ್ ಅಂತೂ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಸೂಪರ್ ಟೇಸ್ಟ್ ಅಂತ ಹೇಳ್ಬೋದು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದ್ವಿ. ಪ್ಯಾನ್ ಕೇಕ್ ಥರ ಇತ್ತು ಆಮ್ಲೆಟ್. ಆದರೆ ಈ ಮೊಟ್ಟೆ ಇತ್ತಲ್ವ, ಅದು ಬಂದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರೋ ಥರ ಫುಲ್ ಕೋಲ್ಡ್ ತಿನ್ನೋಕ್ಕಾಗಲಿಲ್ಲ. ಇನ್ನು ಮಫಿನ್ ಒಂದು ತಿಂದ್ವಿ. ಅದಾದಮೇಲೆ ಒಂದು ಬ್ರೆಡ್ದು ರೋಲ್ ಇತ್ತು, ಅದು ಸಖತ್ತಾಗಿತ್ತು. ಆಮೇಲೆ ಸೀರಿಯಲ್ಸ್ ಸ್ವಲ್ಪ ಹಸ್ಬೆಂಡ್ ತಿಂತಾಯಿದ್ರು. ಅದಾದಮೇಲೆ ನಾನು ಟ್ರೈ ಮಾಡಿದೆ ಒಂಚೂರು, ಚೆನ್ನಾಗಿತ್ತು. ಯಾವ ರೀತಿ ಇಟ್ಟಿದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ನಾನು ನಿಮಗೂ ಕೂಡ ವಿಡಿಯೋ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಆದ್ಯಂಗೇನು ಫೋರ್ಸ್ ಮಾಡಲಿಲ್ಲ, ನಿಂಗೆ ಎಷ್ಟಾಗುತ್ತೆ ಅಷ್ಟು ತಿನ್ನಪ್ಪ ಅಂತ ಹೇಳಿದೆ. ಅದನ್ನು ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ತಿನ್ನಿಸ್ದೆ. ಸೊ ಅದು ಒಂದು ತಿಂದು ಆಮ್ಲೆಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಫುಲ್ ಎನರ್ಜಿ ಬಂದ್ಬಿಟ್ಟಿದೆ. ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಮಾಡಿದ್ರು, ಮತ್ತು ಸ್ನಾನ ಮಾಡಿಕೊಂಡು ಬಂದರು. ಇನ್ನು ಹೇಳ್ತಾ ಇದ್ರು, ಅಮ್ಮ ನಾವು ಟ್ರಿಪ್ಪಿಗೆ ಬಂದಿದ್ದೀವಿ, ಆ ಟ್ರಾವೆಲಿಂಗಲ್ಲಿ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಅಂತ. ಅಲ್ಲೇ ತಿಂದೆ, ಸ್ವಲ್ಪ ಬಿಟ್ಬಿಟ್ಟು
ಇನ್ನು ಹಾಗೆ ಒಂದು ಕ್ವಿಕ್ ವಿಡಿಯೋ ಹೆಂಗೆ ಅರೇಂಜ್ ಮಾಡಿರ್ತಾರೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಫಸ್ಟು ಟಿಶ್ಯೂಸ್ ಇರುತ್ತೆ, ಸ್ಪೂನ್ಸ್ ಇರುತ್ತೆ, ಪ್ಲೇಟ್ಸ್ ಇರುತ್ತೆ. ಅದಾದಮೇಲೆ ಮೈಕ್ರೋವೇವ್ ಬಿಸಿ ಮಾಡ್ಕೊಬೇಕು ಅಂದರೆ ಫ್ರೂಟ್ಸ್ ಇರುತ್ತೆ, ಆ್ಯಪಲ್ ಇತ್ತು, ಬನಾನಾ ಇತ್ತು, ಮತ್ತು ಮೊಟ್ಟೆ ಇತ್ತು. ನಾನು ಹೇಳ್ದೆ ಅಲ್ವಾ, ಸ್ವಲ್ಪ ಫುಲ್ ತಣ್ಣಗಿತ್ತು, ಸ್ವಲ್ಪ ಅಲ್ಲ ಫುಲ್ ತಣ್ಣಗಿತ್ತು. ಇನ್ನು ಜ್ಯೂಸ್ ಇದೆ, ಅದೇ ಫ್ರೂಟ್ ಜ್ಯೂಸಸ್. ನೆಕ್ಸ್ಟ್ ಬಂದರೆ ಆ ಕಡೆ ಇದೆ ನನ್ನ ಫೇವ್ರೆಟ್ ಸಮ್ ಎಗ್ ಪ್ಯಾನ್ ಕೇಕ್ ಅಂತ ಹೇಳ್ಬೋದು. ಬರೀ ಮೊಟ್ಟೆಲಿ ಮಾಡಿದ್ದು ಆಮ್ಲೆಟ್ ಅಷ್ಟು ಚೆನ್ನಾಗಿತ್ತು. ಸೊ ನೆಕ್ಸ್ಟ್ ಬಂದರೆ ಮಫಿನ್ಸ್, ವೆರೈಟೀಸ್ ಆಫ್ ಮಫಿನ್ಸ್, ಬ್ರೆಡ್ಡಲ್ಲಿ ಕೂಡ ಅಷ್ಟೇ ಬರ್ಗರ್ಗಳು, ಮತ್ತು ಇಲ್ಲೆಲ್ಲ ಕಾಫಿ ಫ್ಲೇವರ್ಸು, ಕ್ರೀಮು ಮತ್ತು ಶುಗರ್ ಈ ಥರದ್ದೆಲ್ಲ. ಡೋನಟ್ಸ್ ಇತ್ತು. ಅದಾದಮೇಲೆ ಇಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೊಬೋದು. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಓಟ್ಸ್ ಇದು, ಅದನ್ನು ಬೇಯಿಸ್ಬಿಟ್ಟು ಇಟ್ಟಿದ್ರು, ಫುಲ್ ಬಿಸಿ ಇತ್ತು. ಪಕ್ಕದಲ್ಲೇ ಗ್ಲಾಸ್ ಬಾಟಲಲ್ಲಿ ಮಿಲ್ಕ್ ಕೂಡ ಇಟ್ಟಿದ್ದಾರೆ, ನೋಡಿದ್ರಿ ಅನ್ಸುತ್ತೆ. ಇನ್ನು ವೆರೈಟೀಸ್ ಆಫ್ ಸೀರಿಯಲ್ಸ್ ಇದೆ, ಮಕ್ಕಳಿಗೆ ಇಷ್ಟ ಆಗಿರುವಂತಹ ಫ್ರೂಟ್ ಲೂಪ್ಸ್ ಇದೆ, ಅದಾದಮೇಲೆ ಸೀರಿಯಲ್ಸ್ ಇದೆ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಕೆಲೋಗ್ ಸ್ವಲ್ಪ ಓಟ್ಸ್ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು, ಮತ್ತು ಇಲ್ಲಿ ನಟ್ಸ್ ಇದೆ, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಪೀನಟ್ಸ್ ಈ ಥರದ್ದೆಲ್ಲ ಇದೆ. ಸೊ ನಮ್ಗೇನು ಇಷ್ಟ ಅದನ್ನು ಹಾಕ್ಕೊಂಡು ತಿನ್ಬೋದು. ನಂಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳ್ಬೋದು. ಇನ್ನು ಆ ಕಡೆ ಇನ್ನು ವೇಫಲ್ಸ್ ಇತ್ತು, ಪ್ಯಾನ್ ಕೇಕ್ಸ್ ಇತ್ತು, ಮತ್ತು ಕಾಫಿ ಇದೆಲ್ಲ ಇತ್ತು. ಕಾಫಿ ಅಂತೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನಾನು ಬಂಗಾರು ಬಂದ್ವಿ. ಅವರಪ್ಪ ಮತ್ತು ಆದ್ಯ ಇಬ್ಬರೂ ಹೊರಗಡೆ ಹೋದರು ಚೆಕ್ಔಟ್ ಮಾಡೋದಕ್ಕೆ. ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಮಾಡಿಬಿಟ್ಟು ಬ್ಯಾಗೇಜ್ ಎಲ್ಲ ನಾನೇ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಹಾಗಾಗಿ ನನ್ನ ಜೊತೆ ಬಂಗಾರು ಕೂಡ ಬಂದ್ಲು. ವಿದಿತ್ ರೂಮ್ ಹೇಗಿತ್ತು ಅಂತ ಒಂದ್ಸರಿ ತೋರಿಸೋಣ ಅಂತ ಹೊರಟ್ವಿ. ಅವ್ರು ಹೊರಟ್ರು, ನಾನು ಇವಾಗ ವೀಡಿಯೋ ಮಾಡೋದಕ್ಕೋಸ್ಕರ ಇದ್ದೀನಿ. ಬೇಗ ಕ್ವಿಕ್ಕಾಗಿ ಒಂದು ರೂಮ್ ಟೂರ್ ಫಾಸ್ಟಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಮೇನ್ ಡೋರ್, ಅದು ಮೇನ್ ಡೋರ್ ಅಪೋಸಿಟಲ್ಲೇ ಒಂದು ಮೈಕ್ರೋವೇವ್ ಇಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಸಿಂಕ್ ಇದೆ ಮತ್ತು ಕಾಫಿ ಬಾರ್, ಅಂದರೆ ನಾವು ಅಲ್ಲಿ ಸ್ವಲ್ಪ ಕುಕ್ ಮಾಡ್ಕೊಂಡು ಬೇಕಂದ್ರೂ ತಿನ್ಬೋದು ಆ ಥರ. ಇನ್ನು ಈ ಕಡೆ ಬಂದರೆ ಒಂದು ಸೋಫಾ ಇದೆ. ಅದಾದಮೇಲೆ ನೆಕ್ಸ್ಟು ಒಂದು ಡ್ರೆಸ್ಸಿಂಗ್ ಮಿರರ್, ಒಂದು ಟೇಬಲ್ ಇದೆ, ಮತ್ತು ಟಿ ವಿ ನಾವು ಅಷ್ಟು ಯೂಸೇ ಮಾಡಲಿಲ್ಲ. ಅದಾದಮೇಲೆ ಬೆಡ್, ಮತ್ತು ಇನ್ನು ಕ್ಲಾಸೆಟ್ ಕೂಡ ಇಟ್ಟಿದ್ದಾರೆ. ಹ್ಯಾಂಗರ್ಸ್ ಇರುತ್ತೆ, ಬ್ಲ್ಯಾಂಕೆಟ್ಸ್ ಇರುತ್ತೆ, ಮತ್ತು ಐರನ್ ಮಾಡ್ಕೊಳ್ಳೋದಕ್ಕೆ ನಾನು ಹೇಳಿದ್ದೀನಿ ಇಲ್ಲೆಲ್ಲ ನೀಟಾಗಿ ಪ್ರೊವೈಡ್ ಮಾಡಿರ್ತಾರೆ. ಸ್ಟ್ಯಾಂಡ್ ಅದೆಲ್ಲನೂ, ಐರನ್ ಬಾಕ್ಸ್ ಎಲ್ಲ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದು ವಾಶ್ ಬೇಸಿನ್, ಮಿರರ್. ನೆಕ್ಸ್ಟು ಇದು ಬಾತ್ರೂಮ್. ಇನ್ನು ಶ್ಯಾಂಪೂ ಆಗಿರ್ಬೋದು, ಬಾಡಿ ವಾಶ್ ಆಗಿರ್ಬೋದು, ಕಂಡೀಷ್ನರ್ ಆಗಿರ್ಬೋದು, ಇನ್ನು ಟವಲ್ಸ್ಗಳು ಪ್ರತಿಯೊಂದು ಆರ್ಗನೈಸ್ ಮಾಡಿ ಇಟ್ಟಿರ್ತಾರೆ. ಇನ್ನು ಇಲ್ಲಿ ಟಾಯ್ಲೆಟ್ಗಳೆಲ್ಲ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನಾನು ಹೊರಗಡೆ ತೋರಿಸ್ತೀನಿ ನಿಮಗೆ ಏರ್ಪೋರ್ಟಲ್ಲಿ. ಸೊ ನೋಡಿದ್ರಿ ಅಲ್ವಾ ನಾವಿದ್ದಿದ್ದು ಹೋಟೆಲ್ ರೂಮ್ ಹೇಗಿತ್ತು. ಸೊ ಬನ್ನಿ ಏರ್ಪೋರ್ಟ್ ಕಡೆ ಹೋಗೋಣ. ನಾವು ಹೋಗ್ತಾ ಇರೋ ಏರ್ಪೋರ್ಟ್ ಬಂದ್ಬಿಟ್ಟು ಡ್ಯೂಲ್ಸ್ ಏರ್ಪೋರ್ಟ್ ವಾಷಿಂಗ್ಟನ್. ಇಲ್ಲಿ ಹೋಟೆಲಿಂದಾನೇ ನಮಗೆ ಕ್ಯಾಬ್ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಅದು ನೀವು ನೋಡಿದ್ರಿ ಅಲ್ವಾ, ಸೇಮ್ ವೆಹಿಕಲಲ್ಲೇ ಇವಾಗ ಹೋಗೋ ಅಂಥದ್ದು. ಇಲ್ಲಿ ಹೊರಟಾಗ ಟೈಮು 9 ಗಂಟೆ 10 ನಿಮಿಷ. ಫುಲ್ಲು ಫ್ರೀ ಆಗಿರ್ಬೇಕಂತ ಅದಕ್ಕೆ ಬಂಗಾರು ಟಿ ಶರ್ಟ್ ಹಾಕ್ಬಿಟ್ಟಿದ್ದೀನಿ. ಹೆಂಗಿದೆ ಅದ್ಯಾ? ಓಕೆ. ಸೊ ಏರ್ಪೋರ್ಟ್ಗೆ ಹೊರಡ್ತಾ ಇದ್ದೀವಿ. 9 ಗಂಟೆಗೆ ಬಿಟ್ಟಿದ್ದು, 9:15 ಏರ್ಪೋರ್ಟ್ಗೆ ರೀಚ್ ಆಗಿಬಿಟ್ವಿ. ಇನ್ನು ಫುಲ್ ಫ್ರೆಶ್ ಆಗಿದ್ದೀವಿ. ಮಕ್ಕಳೆಲ್ಲ ಫುಲ್ ಖುಷಿಯಾಗಿದ್ದಾರೆ. ಮಕ್ಳಿಗೆ ಮಾತ್ರ ಅಲ್ಲ, ನನಗೂ ಕೂಡ ಅನ್ನಿಸ್ತಾ ಇತ್ತು ಯಾವುದೋ ಟ್ರಾವ್ಲಿಂಗಲ್ಲೇ ಇದ್ದೀವಿ, ಅಂದರೆ ಇನ್ನೂ ಟ್ರಿಪ್ಪಿಗೆ ಬಂದಿದ್ದೀವಿ ಅನ್ನೋ ಥರನೇ ಫೀಲ್ ಆಗ್ತಿತ್ತು. ನಮ್ಮ ಫೇಸ್ ನೋಡ್ರೆ ಗೊತ್ತಾಗ್ತಾ ಇರ್ಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಹೇಳೋದು ಮರ್ತಿದ್ದೆ, ಇಮಿಗ್ರೇಷನ್ ಆದಮೇಲೆ ಸೆಕ್ಯೂರಿಟಿ ಚೆಕ್ ಇರುತ್ತಲ್ವಾ, ಸೊ ಅಲ್ಲಿ ಮತ್ತೆ ಲಿಕ್ವಿಡ್ ಎಲ್ಲ ಚೆಲ್ಬಿಡ್ತಾರೆ ಅನ್ನೋ ಒಂದು ಇದರಲ್ಲಿ ನಾನೇನು ಮಾಡಿದೆ, ತೀರ್ಥ ತೊಗೊಂಡು ಬಂದಿದ್ದೆ, ಪುಣ್ಯದಾನದ್ದು, ಮನೆಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದನ್ನು ನಾನು ಚಿಕ್ಕ ವಾಟರ್ ಬಾಟಲಲ್ಲಿ ಟಿಶ್ಯೂಸ್ ಹಾಕ್ಬಿಟ್ಟು ನೀರೆಲ್ಲ ಎಳ್ಕೊಂಡು ಆ ಬಾಟಲ್ ಒಳಗೆ ಹಾಕ್ಬಿಟ್ಟಿದ್ದೆ. ಯಾಕಂದರೆ ಇಲ್ಲಿ ಬಂದಮೇಲೆ ಹಿಂಡ್ಕೊಬೋದು ಅಂತ ಹೇಳ್ಬಿಟ್ಟು. ಅದಾದಮೇಲೆ ಹೊರಗಡೆ ಬಂದು ಇಮಿಡಿಯೇಟಾಗಿ ಹೋಟೆಲಲ್ಲಿ ಬಂದುಬಿಟ್ಟು ಅದನ್ನು ಮತ್ತೆ ವಾಟರ್ ಬಾಟಲ್ಗೆ ಫುಲ್ ಸ್ಕ್ವೀಸ್ ಮಾಡಿ ನೀರನ್ನ ಎತ್ಕೊಂಡು ಬಂದಿದ್ದಾಯಿತು. ಸೊ ಆ ಬಾಟಲ್ಲು ನಮ್ಮ ಗ್ರೇ ಬ್ಯಾಗಲ್ಲಿದೆ. ಅದ್ರದ್ದು ಒಂದು ದೊಡ್ಡ ಕತೆ ಆಗಿದೆ, ಅದು ಕೂಡ ಹೇಳ್ತೀನಿ. ಏರ್ಪೋರ್ಟ್ಗೆ ಎಂಟರ್ ಆಗ್ತಿದ್ದಂಗೆ ಒಂಥರ ಖುಷಿ ಆಯಿತು, ಒಂಥರ ಇಂಡಿಯಾ ನೋಡಿದ ಫೀಲಿಂಗು. ಯಾಕಂದರೆ ನೀವು ನೋಡ್ತಾ ಇರ್ಬೋದು, ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಫ್ಲೈಟ್. ನಾನು ಇದೇ ಫಸ್ಟು ನಮ್ಮ ಇಂಡಿಯಾ ಫ್ಲೈಟ್ನ US-ನಲ್ಲಿ ನೋಡಿದ್ದು. ಫೀಲಿಂಗ್ ಪ್ರೌಡ್ ಟು ಬಿ ಅನ್ ಇಂಡಿಯನ್. ನಿಜವಾಗ್ಲೂ ತುಂಬಾ ಖುಷಿ ಆಗೋಯಿತು. ಮಕ್ಳಿಗೂ ಕೂಡ ತೋರಿಸಿ ಹೇಳ್ತಾ ಇದ್ದೆ. ಬರೀ ಸ್ಯಾನ್ ಫ್ರಾನ್ಸಿಸ್ಕೋಗೆ ಇತ್ತು ಮೊದಲು, ವಾಷಿಂಗ್ಟನ್ DC ಇದ್ದಿದ್ದು ನಂಗೆ ಗೊತ್ತೇ ಇರಲಿಲ್ಲ. ಸೊ ಇವತ್ತು ವಾಷಿಂಗ್ಟನ್ DC-ನಲ್ಲಿ ನೋಡಿ ಗೊತ್ತಾಯಿತು. ಬೇರೆ ಇನ್ನೆಲ್ಲಿದೆ ಅಂತ ನನಗಷ್ಟು ಗೊತ್ತಿಲ್ಲ. ಯಾರಿಗಾರು ಗೊತ್ತಿರೋ ನನಗೂ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಸೊ ನೋಡ್ತಾ ಇರ್ಬೋದು, ಡ್ರೆಸ್ ಎಲ್ಲ ನೋಡಿ ಒಂಥರ ಖುಷಿ ಅಂತ ಅನಿಸ್ತಾ ಇತ್ತು. ಎಲ್ಲ ಹೋಗ್ತೀನಿ. ಹೋಟೆಲಲ್ಲಿ ಬೇರೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ಬಿಟ್ಟು ವಾಟರ್ ಬಾಟಲ್ ತೊಗೊಂಡಿದ್ವಾ, ಅದು ಲಿಕ್ವಿಡ್ ಗೊತ್ತಲ್ವ, ಅಲೋ ಮಾಡೋದಿಲ್ಲ. ನೀರು ಚೆಲ್ಬಿಟ್ಟು ಬಾಟಲ್ ಬಿಸಾಕ್ಬಿಟ್ಟು ಚೆಕ್ಕಿನೆಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಸೆಕ್ಯೂರಿಟಿ ಚೆಕ್ಕಲ್ಲಿ ನಾನು ಬ್ರಾಸ್ದು ಅಪ್ಪ ಕೊಟ್ಟು ತೊಗೊಂಡು ಬಂದಿದ್ದೆ ಅಂತ ಹೇಳಿದೆ ಅಲ್ವಾ, ಫುಲ್ ಓಪನ್ ಮಾಡಿಬಿಟ್ಟು ಪ್ರತಿಯೊಂದು ಚೆಕ್ ಮಾಡಿದ್ರು. ಸೊ ನನಗೆ ಸರ್ಪ್ರೈಸ್ ಅಂತ ಕೊಟ್ಟಿದ್ದು ಅಪ್ಪ, ಬಟ್ ಇಲ್ಲಿ ಆಫೀಸರ್ಸೇ ಓಪನ್ ಮಾಡಿ ನಂಗೆ ಸರ್ಪ್ರೈಸ್ ಕೊಟ್ಟರು. ಅಲ್ಲಿ ಬ್ರಾಸ್ದು ಶೆಲ್ ಇತ್ತು, ಅದನ್ನು ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ತುಂಬಾ ಇಷ್ಟ ಆಯಿತು. ಅವ್ರು ಕೇಳ್ತಾಯಿದ್ರು ಇದು ಗೋಲ್ಡಾ ಅಂತ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಇದು ಗೋಲ್ಡ್ ಆಗಿದ್ರೆ ನಾನು ಅಮೆರಿಕಾಗೆ ಬಂದು ಕೆಲಸ ಮಾಡ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು.
ನನ್ನ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವು ಎಲ್ಲರೂ ತುಂಬಾ ಇಷ್ಟಪಡ್ತೀರಾ. ಸೊ ನೆಕ್ಸ್ಟು ಮೆಟ್ರೋ ಟ್ರೈನ್ ಇದು ಹೋಗ್ತಾ ಇದ್ದೀವಿ. ಇನ್ನು ಮಾದಿ ಅಂದು ನೋಡಿರ್ಬೋದು, ಯಾವಾಗಲೂ ಅಷ್ಟೇ ಅವಳು ಏರ್ಪೋರ್ಟಲ್ಲಿ ಇಬ್ಬರು ಫೈಟ್ ಮಾಡ್ತಿರ್ತಾರೆ. ನನಗೂ ಬೇಕು ಕ್ಯಾಬಿನ್ ಬ್ಯಾಗ್, ಇಬ್ಬರು ಒಂದೊಂದು ಇಟ್ಕೊತೀವಿ ಅಂತ ಹೇಳ್ಬಿಟ್ಟು. ನೋಡಿ ಎತ್ತಕ್ಕಾಗ್ತಿಲ್ಲ, ಆದರೂ ಕಷ್ಟಪಟ್ಬಿಟ್ಟು ಎತ್ತಿಟ್ಲು. ಬಾ ಬಂಗಾರ, ನಾವಿಬ್ಬರನ್ನ ಕುತ್ಕೊಂಡು. ಓಕೆ, ಯುವರ್ ವಿಶ್. That's okay, you can come. Come. It's okay. ಸೊ 10 ಗಂಟೆ ಇವಾಗ ಟೈಮು. ಇನ್ನು 1 ಅವರ್ ವೆಯ್ಟ್ ಮಾಡಬೇಕು. ನಾನು ಅವಾಗಲೇ ಹೇಳಿದ್ದೆ ರೆಸ್ಟ್ ರೂಮ್ದು ವೀಡಿಯೋ ಮಾಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನನ್ನ ಫ್ರೆಂಡ್ಸ್ ಸುಮಾರು ಜನ ನನಗೆ ಕೇಳೋರು ಯೂಟ್ಯೂಬ್ ವೀಡಿಯೋದಲ್ಲಿ ಈ ರೆಸ್ಟ್ ರೂಮ್ದೆಲ್ಲ ವೀಡಿಯೋ ಮಾಡಿ ಹೇಗಿದೆ ಅಲ್ಲಿ ಏನು ಅಂತೆಲ್ಲ ಹೇಳ್ಬಿಟ್ಟು ಅಪ್ಡೇಟ್ ಮಾಡು ಅಂತ ಹೇಳ್ಬಿಟ್ಟು. ಬಟ್ ಯಾರಾದರೂ ನೆಗೆಟಿವ್ ಆಗಿ ತೊಗೊಂಡ್ರೆ ಏನು ಮಾಡೋದು ಅನ್ನೋದಕ್ಕೋಸ್ಕರ ನಾನು ಯಾವತ್ತೂ ಆ ಥರ ವೀಡಿಯೋಸ್ ಮಾಡಿಲ್ಲ. ಆದರೂ ಏರ್ಪೋರ್ಟಲ್ಲಿ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಲೇಬೇಕು ಅನ್ನೋದಕ್ಕೋಸ್ಕರ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಕಮೋಡ್ ಮೇಲೆ ಹಾಕೋದಕ್ಕೋಸ್ಕರನೇ ಈ ಥರ ಒಂದು ಟಿಶ್ಯೂನಲ್ಲಿ ಮಾಡಿರ್ತಾರೆ. ಅಂದರೆ ಫ್ಲಶ್ ಆದರೆ ಅದು ಹೋಗ್ಬಿಡುತ್ತೆ, ಮತ್ತು ನಾವು ಕೈಯಲ್ಲಿ ಮುಟ್ಟೋದೇನಿರೋದಿಲ್ಲ. ಅಂದರೆ ಬೇರೆಯವ್ರು ಯೂಸ್ ಮಾಡಿರೋದ್ರ ಮೇಲೆ ಕೂತ್ಕೊಬೇಕು ಅನ್ನೋದು ಏನು ಇಲ್ಲ. ಇದೊಂದು ತುಂಬಾ ಖುಷಿ ಅನಿಸುತ್ತೆ. ಬರೀ ಏರ್ಪೋರ್ಟಲ್ಲಿ ಮಾತ್ರ ಅಲ್ಲ, ಸ್ಕೂಲ್ಗಳಲ್ಲಿ, ಆಫೀಸ್ಗಳಲ್ಲಿ, ಮಾಲ್ಸ್ಗಳಲ್ಲಿ, ಶಾಪಿಂಗ್ ಸೆಂಟರ್ಸ್ಗಳಲ್ಲಿ ಎಲ್ಲ ಕಡೆ ಈ ಥರ ಇರುತ್ತೆ. ತುಂಬಾ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ, ಅದು ತುಂಬ ಖುಷಿ ಆಗುತ್ತೆ. ಇನ್ನು ಇದು ಸೆನ್ಸರ್ ಆಟೋಮ್ಯಾಟಿಕ್ ಆಗಿ ಫ್ಲಶ್ ಆಗುತ್ತೆ. ಯೂಸ್ ಮಾಡದಿರೋ ಕಾರಣ ನಾನು ನಿಮಗೆ ವಿಡಿಯೋ ಶೇರ್ ಮಾಡ್ತಾ ಇದ್ದೀನಲ್ವ, ಸೊ ಹಾಗಾಗಿ ಹಾಗೆ ಮ್ಯಾನ್ಯುಯಲ್ ಆಗಿ ಪ್ರೆಸ್ ಮಾಡಿ. ಮಕ್ಳಿಗಂತೂ ಇಲ್ಲಿ ರೆಸ್ಟ್ ರೂಮ್ಸ್ಗಳೆಲ್ಲ ಯೂಸ್ ಮಾಡಿ ಅಭ್ಯಾಸ ಆಗಿಬಿಟ್ಟು, ಇಂಡಿಯಾದಲ್ಲಿ ಇರಬೇಕಾದ್ರೆ ಎಲ್ಲ ಕಡೆ ನೀರು ಅಂತೆಲ್ಲ ಹೇಳೋರು, ಮತ್ತು ಟಿಶ್ಯೂ ರೋಲ್ಸು ಈ ಥರದ್ದೆಲ್ಲ ಕೇಳೋರಲ್ವಾ, ಪೇಪರ್ ಟವಲ್ಸ್ ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಟೀಸ್ ಮಾಡೋರು ಕೂಡ ಫ್ಯಾಮಿಲಿನಲ್ಲಿ. ಅವ್ರಿಗೆಲ್ಲ ಇವತ್ತು ವಿಡಿಯೋ ನೋಡಿದ್ರೆ ಕ್ಲಾರಿಟಿ ಸಿಗುತ್ತೆ ಯಾಕೆ ಅವ್ರ ಹತ್ರ ಹೇಳ್ತಿದ್ರು ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ನೋಡ್ತಾ ಇರ್ಬೋದು, ಡೋರ್ಗಳು ಸ್ವಲ್ಪ ಓಪನ್ ಇರುತ್ತೆ, ಯಾಕಂದರೆ ಕಾಲ್ಗಳು ಕಾಣಿಸ್ಬೇಕು. ಸೇಫ್ಟಿ ಮೆಷರ್ಸ್ ಏನಾದರೂ ಆಯಿತು ಅಂತ ಅಂದರೂ ಕೂಡ ನೀಟಾಗಿ ಗೊತ್ತಾಗುತ್ತೆ. ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿರ್ತಾರೆ. ಇದೆಯಾ ಚೆನ್ನಾಗಿದೆ. ಇದು ಸೆನ್ಸರ್ ಸೆನ್ಸರ್ ಇರೋದೆಲ್ಲ ಸೆನ್ಸರ್. ಇದು ಪುಷ್ ಮಾಡಿಬಿಟ್ಟು ಆನ್ ಮಾಡಬೇಕು. ಸೊ ಫುಲ್ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು ಮಕ್ಕಳು. ಸ್ಕೂಲಲ್ಲೂ ಸೇಮ್ ಇದೆ ಅಂತ ಹೇಳ್ಬಿಟ್ಟು, ಮತ್ತು ಹಾಗೆ ಹಿಂಗೆ ಅಂತೆಲ್ಲ ಹೇಳ್ಕೊಡ್ತಾರೆ ಕೂಡ ಸುಮಾರು. ಖುಷಿ ಆಗುತ್ತೆ. ಇನ್ನು ತುಂಬ ಟೈಮ್ ಇತ್ತಲ್ವ, ಹಾಗಾಗಿ ವಿಡಿಯೋ ಕೂಡ ಮಾಡಿಕೊಂಡೆ. ಬೇಬಿ ಚೇಂಜಿಂಗ್ ಸ್ಟೇಷನ್ ಅಂತ ಇದೆ, ನೋಡ್ತಾ ಇರ್ಬೋದು. ಅಲ್ಲಿ ಮಕ್ಕಳನ್ನ ಮಲಗಿಸಿ ಡೈಪರ್ ಚೇಂಜ್ ಮಾಡ್ಬೋದು. ಸೊ ಬನ್ನಿ ಇವಾಗ ನಮ್ಮ ಫ್ಲೈಟು ಏನು ಕತೆ ಅಂತ ನೋಡೋಣ. ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಹೋಗುವಂತಹ ಡೆಲ್ಟಾ ಏರ್ಲೈನ್ಸ್ ಇನ್ನೂ ಬಂದಿಲ್ಲ, ಸೊ ವಿ ಆರ್ ವೇಟಿಂಗ್. ಅಮೇರಿಕಾದಲ್ಲಿ ನಾವು ಹೋಗ್ತಾ ಇರೋ ಮೊದಲನೇ ಡೊಮೆಸ್ಟಿಕ್ ಫ್ಲೈಟ್ ಡೆಲ್ಟಾ ಏರ್ಲೈನ್ಸ್. ಇನ್ನೇನು ಹೊರಡಬೇಕು. ಇಲ್ಲಿ ಮಕ್ಕಳು ಯಾವ ಸೀಟಲ್ಲಿ ಕೂತ್ಕೊತೀವಿ, ಯಾರು ಎಲ್ಲಿ ಕೂತ್ಕೊತೀವಿ ಅಂತ ಫುಲ್ ಡಿಸ್ಕಷನ್ ಆಗ್ತಿದೆ. ಮಮ್ಮಿ ಮುಂದೆ ಕೂತ್ಕೊಂಡಿಲ್ಲ. ಆಗಲಕ್ಕ ಎಷ್ಟು ಅಪ್ಪ ಕೂತ್ಕೊಂಡಿದ್ದೆ, ಇಂಕೋ ಮುಂದೆ ಪಪ್ಪ ಅಕ್ಕ. ಆ ಫ್ಲೈಟಲ್ಲಿ ದೂರ ಕೂತಿದ್ವಿ ಅಲ್ವಾ. ಸೊ ಇಲ್ಲಂತೂ ಅವರಪ್ಪ ಹೇಳ್ತಾಯಿದ್ರು, ನಾನು ಮಕ್ಕಳು ಒಂದು ಕಡೆ ನೀನು ಎಲ್ಲಿ ಸೀಟ್ ಸಿಕ್ಕಿದ್ರು ಅಲ್ಲೋ ಕೂತ್ಕೊಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಗೊತ್ತಿರಲಿಲ್ಲ ಎಲ್ಲಿ ಪ್ಲೇಸ್ ಇರುತ್ತೆ ಅಂತ. ಸೊ ಹಾಗೆ ಡಿಸ್ಕಷನ್ ನಡೀತಾನೆ ಇತ್ತು. ಸೊ ಬ್ಯಾಗೇಜ್ ಎಲ್ಲ ಚೆಕ್-ಇನ್ ಮಾಡಿ ಅಂತ ಹೇಳಿದ್ರು, ಹಾಗಾಗಿ ಹೋದ್ವಿ. ಆದರೆ ನಮ್ಮದು ಟಿಕೆಟ್ ಸ್ಕ್ಯಾನ್ ಮಾಡಿದ್ಮೇಲೆ ಯುವರ್ ಟಿಕೆಟ್ ಹ್ಯಾಸ್ ಅ ಪ್ರಾಬ್ಲಮ್ ಅಂತ ಹೇಳಿದ್ರು. ಸೊ ಪ್ಲೀಸ್ ವೆಯ್ಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಡಿಪಾರ್ಚರ್ ಟೈಮ್ ನೋಡಿ 11:06 ಅಂತ ಇದೆ. ಅವ್ರ ಟೇಕ್ ಆಫ್ ಆಗೋಷ್ಟರಲ್ಲಿ 11:24 ಆಯಿತು. 11:05 ಒಳಗಡೆ ಹೊರಟ್ಬಿಟ್ವಿ. ಸೊ ವೆಯ್ಟ್ ಮಾಡಿದ್ವಿ. ಅದಾದಮೇಲೆ ಕನ್ಫರ್ಮ್ ಆಯಿತು. ಕನ್ಫರ್ಮ್ ಆದಮೇಲೆ ನಮ್ಮನ್ನು ಫೈನಲ್ ಆಗಿ ಬ್ಯಾಗೇಜ್ ಎಲ್ಲ ಚೆಕ್-ಇನ್ ಮಾಡಿಕೊಂಡು ಒಳಗಡೆ ಕಳಿಸ್ತಾ ಇದ್ದಾರೆ. ಆದರೆ ಮತ್ತೆ ಇಲ್ಲಿ ಪ್ರಾಬ್ಲಮ್ ಆಯಿತು. ರೆಡ್ ಬ್ಯಾಗ್ ಏನಿದೆ ನಮ್ಮ ಸೀಟ್ಗೆ ಆಗಿದೆ, ಆ ಗ್ರೇ ಬ್ಯಾಗ್ ಮುಂದೆ
ಹಸ್ಬೆಂಡ್ ತೊಗೊಂಡು ಹೋಗ್ತಾ ಇದ್ದಾರಲ್ವಾ, ಅದರಲ್ಲೇ ಅದು ಪುಣ್ಯದಾನ ಮಾಡಿದ್ದು ತೀರ್ಥ ಕೂಡ ಇದ್ದಿದ್ದು. ಅದೇನಾಯಿತು, ಅವರು ನಮಗೆ ಯಾರು ಸೀಟು ಕೊಟ್ಟಿದ್ರಲ್ವಾ ಆ ಅಡ್ರೆಸ್ಗೆ ಟ್ಯಾಗ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು ಬ್ಯಾಗು ಅವ್ರ ಅಡ್ರೆಸ್ಗೆ ಹೋಯಿತು. ನಮಗಲ್ಲಿ ಫೈನಲ್ ಡೆಸ್ಟಿನೇಷನಲ್ಲಿ ಸಿಗಲೇ ಇಲ್ಲ. ಸೊ ದೊಡ್ಡ ಕತೆಗಳಾಗಿದೆ, ಅದೆಲ್ಲ ಹೇಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಒಂದೇ ವ್ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಆಗೋದಿಲ್ಲ ಅಲ್ವಾ, ತುಂಬ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋದಕ್ಕೋಸ್ಕರ 2 ಬ್ಯಾಗು ಚೆಕ್ ಇನ್ ಮಾಡಿಬಿಟ್ಟು ಫೈನಲ್ ಆಗಿ ಫ್ಲೈಟ್ ಒಳಗೆ ಎಂಟರ್ ಆಗ್ತಾ ಇದ್ದೀವಿ. ಅಪ್ಪ ಮಕ್ಕಳೆಲ್ಲ ಒಂದು ಕಡೆ ಕೂತ್ಕೊಂಡಿದ್ರು, ನಾನು ಬ್ಯಾಕ್ ಸೈಡ್ ಸೀಟಲ್ಲಿ ಕೂತಿದ್ದೆ. ನನಗಂತೂ ಒಂದು ಚೂರು ಇಷ್ಟ ಇರಲಿಲ್ಲ. ಆದರೂ ಒಬ್ಬಳೇ ಬಂದರೆ ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ಎಲ್ಲಿ ಸೀಟ್ ಬಂದರೂ ಕೂತ್ಕೊಳ್ಳೇಬೇಕು ಅನ್ನೋದಕ್ಕೋಸ್ಕರ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ. 3 ಅವರ್ 1 ಅವರ್ 15 ಮಿನಿಟ್ಸ್ ಅಷ್ಟೇ ಅಲ್ವಾ ಜರ್ನಿ. ಹಾಗಾಗಿ ಸೊ ಪಾಪ ಯಾವಾಗ್ಲೂ ಸೆಪ್ರೇಟಾಗಿ ಕೂತ್ಕೊತಾರಲ್ವ, ಮಕ್ಳ ಜೊತೆ ಕೂತ್ಕೊಳ್ಳಿ ಅಂತ ನಾನು ಸುಮ್ಮನೆ ಹಾಗೆ ಬಿಟ್ಬಿಟ್ಟೆ. ನಾನು ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೆ, ಅಂದರೆ ನಾವು ಚೆಕ್ ಇನ್ ಮಾಡಿದ್ದೆಲ್ಲ ಇಲ್ಲಿ ಫ್ಲೈಟಲ್ಲಿ ಕೆಳಗೆ ಇಡ್ತಾರಲ್ವಾ, ನಮ್ಮ ಹಳೆಯ ಬ್ಯಾಗೇಜ್ ಎಲ್ಲ ಬಂದಿದೆಯಾ ಅಂತ ಹೇಳಿಬಿಟ್ಟು, ಬಟ್ ಚಾನ್ಸೇ ಇಲ್ಲ ಅಲ್ವಾ. Securely fastened whenever the seatbelt sign is on. Even if the sign is off, keep your seatbelt fastened in case we experience unexpected rough air. Federal regulations require all customers to comply with crew instructions, posted placards, and lighted information signs. Smoking, vaping, the use of e-cigarettes, or any smokeless product, including chewing tobacco, is not allowed on any Delta flight. Federal law prohibits tampering with, disabling, or ನನ್ನ ಹಳೆ ವ್ಲಾಗ್ ಅಂದರೆ USA ಟು ಇಂಡಿಯಾ ವ್ಲಾಗ್ಗಳಲ್ಲಿ ನನಗೆ ಯಾರೋ ಕಮೆಂಟ್ ಮಾಡಿದ್ರಿ, ಅಂದರೆ ಇವಾಗ ನಾನು ಹೇಳ್ತೀನಲ್ವ ಈ ಸೇಫ್ಟಿ ಮೆಷರ್ಸ್ ಎಲ್ಲ ಬಂದು ಟಿ ವಿನಲ್ಲೇ ಇರುತ್ತೆ, ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು. ಅವರು ನಾನು ಟ್ರಾವೆಲ್ ಮಾಡಿದ್ದೀನಿ, ನಾನು ಇರುತ್ತೆ ಅಂತ ಹೇಳ್ತಾಯಿದ್ರು, ಅಂದರೆ ಹೇಳ್ತಾರೆ ಮ್ಯಾನ್ಯುಯಲ್ ಆಗಿ ಅಂತ. ಆದರೆ ಇಂಟರ್ನ್ಯಾಷನಲ್ ಫ್ಲೈಟ್ಸಲ್ಲಿ ನಾನು ಎಲ್ಲೂ ನೋಡಲಿಲ್ಲ. ಡೊಮೆಸ್ಟಿಕ್ ಫ್ಲೈಟಲ್ಲಿ ಇತ್ತು ಅಮೇರಿಕಾಯಿಂದ, ಅಂದರೆ ಇವಾಗ ವಾಷಿಂಗ್ಟನ್ನಿಂದ ಅಟ್ಲಾಂಟಾಗೆ ಹೋಗ್ತಾ ಇದ್ದೀವಲ್ವ, ಇಲ್ಲಿ ಅವರೇ ಮ್ಯಾನ್ಯುಯಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಸೊ ಅದನ್ನು ಹಾಗೆ ಶೇರ್ ಮಾಡಿದೆ. ಇನ್ನು ಟೇಕ್ ಆಫ್ ಆಗ್ತಾ ಇದೆ, ಟೈಮ್ ಬಂದ್ಬಿಟ್ಟು 11:24 AM. ಅಮೇರಿಕಾನೇ ಆಗಿದ್ರೂ ಕೂಡ ವಾಷಿಂಗ್ಟನ್ DC-ನಲ್ಲಿ 11:30 ಇದ್ದರೆ ಡ್ಯಾಲಸಲ್ಲಿ 10:30 ಟೈಮ್ ಇರುತ್ತೆ. ವಾಷಿಂಗ್ಟನ್ DC 1 ಅವರ್ ಟೈಮಲ್ಲಿ ಮುಂದೆ ಇರ್ತಾರೆ. ಸೊ ನೋಡ್ತಾ ಇರ್ಬೋದು. ನಮ್ಮ ಇಂಡಿಯಾ ಟು USA ಈ ಜರ್ನಿನಲ್ಲಿ, ಅಂದರೆ ಈ ಲಾಂಗ್ ಜರ್ನಿನಲ್ಲಿ ನಮ್ಮ 4ನೇ ಫ್ಲೈಟು ಟೇಕ್ ಆಫ್ ಆಗ್ತಾ ಇದೆ. ಈ ರೋಲರ್ ಕೋಸ್ಟರಲ್ಲಿ ಕೂತ್ಕೊಂಡ್ರೆ ಆಗುತ್ತಲ್ವ, ಆ ಎಕ್ಸ್ಪೀರಿಯನ್ಸ್ ಆಯಿತು ಈ ಫ್ಲೈಟಲ್ಲಂತೂ. ಇಲ್ಲಿ ನಾವು 2 ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗಿದ್ದಲ್ವಾ. ಸೊ ಇಲ್ಲಿ 2ರಲ್ಲೂ ಕೂಡ ಹೆಂಗಂದರೆ ಫುಲ್ಲು ಅಪ್ ಹೋಗ್ತಾರೆ, ಹಾಗೆ ಡೌನ್ ಬರ್ತಾರೆ. ನೀವು ಹಂಗೆ ಅಬ್ಸರ್ವ್ ಮಾಡ್ಬೋದು. ಅಂದರೆ ಟರ್ನ್ ಮಾಡಬೇಕಾದ್ರೆ ಫುಲ್ಲು ಹೆಂಗೆ ಅನಿಸುತ್ತೆ ಅಂತ ಅಂದರೆ, ನಾನು ಆಗಲೇ ಹೇಳಿದೆ ಈ ರೋಲರ್ ಕೋಸ್ಟರ್ ಗೇಮಲ್ಲಿ ಇದ್ರೆ ಆಗುತ್ತೆ ಅಲ್ವಾ, ಹಂಗೆ ಆಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಒಂಥರ ಭಯ ಕೂಡ ಆಗ್ತಿತ್ತು. ಮಕ್ಕಳು ಕೂಡ ಹೇಳ್ತಾಯಿದ್ರು, ಅಮ್ಮ ಏನೋ ಒಂದು ಗೇಮಲ್ಲಿ ನಾವು ಆಟ ಆಡ್ತಾ ಇದ್ವಿ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ಬರೀ ಟೇಕ್ ಆಫ್ ಲ್ಯಾಂಡಿಂಗ್ ಅಂತ ಆಗಿ ನಮಗಂತೂ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಮನೆಗೆ ಬಂದಮೇಲೆ 2-3 ದಿನ ನಮ್ಗೆ ಇನ್ನೂ ಫ್ಲೈಟಲ್ಲೇ ಹೋಗ್ತಾ ಇದ್ದೀವಿ. ಅಂದರೆ ಇವಾಗ ಲ್ಯಾಂಡಿಂಗ್ ಆದರೆ ಆಗೋ ಫೀಲಿಂಗು, ಅದರಲ್ಲೂ ಟೇಕ್ ಆಫ್ ಆಗಬೇಕಾದ್ರೆ ಒಂದು ಫೀಲ್ ಆಗುತ್ತಲ್ವ, ಅದಂತೂ ನಮಗೆ 2-3 ದಿನ ಹಾಗೆ ಇತ್ತು. ಮಕ್ಕಳು ಕೂಡ ಅದನ್ನೇ ಹೇಳೋರು, ಅಮ್ಮ ನಮಗೆ ಹಂಗೆ ಇನ್ನೂ ಫ್ಲೈಟಲ್ಲೇ ಇದ್ದೀವಿ ಅಂತ ಅನ್ನಿಸ್ತಿದೆ, ಈ ಥರ ಎಲ್ಲ ಹೇಳ್ಬಿಟ್ಟು. ಆದರೂ ತುಂಬಾ ಕಷ್ಟ ಇತ್ತು ನಮ್ಮ ಈ ಜರ್ನಿ. ಆದರೂ ನಾವಂತೂ ಎಂಜಾಯ್ ಮಾಡಿದ್ದೀವಿ ಸೀರಿಯಸ್ಲಿ. ಮಕ್ಕಳು ತುಂಬ ಎಂಜಾಯ್ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಆದರೆ ಬೆಟರ್ ಯಾವಾಗಲೂ ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡ್ಕೊಂಡು ಹೋಗೋದು ಅಂತ ನಾನು ಈ ಮೂಲಕ ಎಲ್ಲ ಹತ್ರನೂ ಶೇರ್ ಮಾಡ್ತಾ ಇದ್ದೀನಿ. ಆದರೆ ಏನು ಮಾಡೋದಲ್ವ, ನಮ್ಮ ಪರಿಸ್ಥಿತಿ ಹಂಗಿತ್ತು. ಐ ಹೋಪ್ ಎಲ್ರಿಗೂ ನಮ್ಮ ಈ ವ್ಲಾಗ್ ನೋಡಿದ್ರೆ ನಮ್ಮ ಕಷ್ಟ ಎಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ. ಸ್ನ್ಯಾಕ್ಸ್ ಬಂತು. ಸ್ನ್ಯಾಕ್ಸ್ ಅಂದರೆ ಚಿಪ್ಸು ಮತ್ತು ಕೋಕ್ ಕೊಟ್ಟಿದ್ರು. ಕೋಕ್ ಅದ್ರಲ್ಲಿ ಕಾಲು ಭಾಗನೇ ಇರುತ್ತೆ, ಬರೀ ಐಸ್ ಕ್ಯೂಬ್ಸ್ ತುಂಬಿಸಿ ಕೊಟ್ಬಿಡ್ತಾರೆ ಇಲ್ಲಿ.
ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಸ್ಬೆಂಡ್ ಸಾಂಗ್ ಕೇಳ್ತಾ ಇದ್ರು, ಹಾಗೆ ರೆಕಾರ್ಡ್ ಆಗಿಬಿಟ್ಟಿದೆ ಇರಲಿ ಅಂತ ಬಿಟ್ಟೆ. ಉಪೇಂದ್ರ ಅವರ ಫೇವ್ರೆಟ್ ಹೀರೋ ನಮ್ಮ ಕನ್ನಡದಲ್ಲಿ. ಅವ್ರ ಸಾಂಗ್ಸ್ ತುಂಬಾ ಕೇಳ್ತಾ ಇರ್ತಾರೆ, ಅದರಲ್ಲೂ ಈ ಸಾಂಗ್ ಅಂತೂ ರಿಪೀಟೆಡಾಗಿ ಕೇಳ್ತಿರ್ತಾರೆ. ಆಮೇಲೆ ಓಮ್ ಮೂವಿನಲ್ಲಿ ಬಂದಿದೆ. ಸೊ ಹೀಗೆ ಬಿಜಾನ್ ಲಿಸ್ಟ್ ಇದೆ ಅವ್ರದ್ದು. ಸಾಂಗ್ ಸೆಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಅವ್ರ ಆಲ್ಬಮ್ ಕೂಡ. ಫ್ರೆಂಡ್ಸು ಫ್ಯಾಮಿಲಿನ ಎಲ್ಲರೂ ಹೇಳ್ತಾರೆ. ನನಗೂ ಕೂಡ ಫೇವ್ರೆಟ್. ಮತ್ತು ನಮ್ಮ ಜರ್ನಿ ವ್ಲಾಗ್ಗೆ ವಾಪಸ್ ಬರೋಣ. ಸೊ ಸ್ನ್ಯಾಕ್ಸ್ ಕೊಟ್ಟರು, ಮಕ್ಕಳು ಚಿಪ್ಸು ಇಷ್ಟಪಟ್ಟು ತಿಂದರು, ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅಂದರೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಅಂದರೆ US ಸಿಗೋ ಸ್ನ್ಯಾಕ್ಸ್ಗಳು ಮತ್ತು ಇಲ್ಲಿ ಫುಡ್ಗೆ ಸ್ವಲ್ಪ ಜಾಸ್ತಿನೇ ರೂಢಿ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಹಂಗಂತ ಇಂಡಿಯನ್ ಫುಡ್ ಏನು ಬಿಡ್ತಾ ಇಲ್ಲ, ಅದನ್ನು ಇಷ್ಟಪಟ್ಟೆ ತಿಂತಾರೆ. ಅದ್ರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಮೋಡಗಳೆಲ್ಲ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಈ ಫೀಲಿಂಗ್ ಅಂತೂ. ಅದರಲ್ಲೂ ನಾನು ಒಬ್ಬಳೇ ಕೂತಿದ್ದೆ ಅಲ್ವಾ, ಫುಲ್ ವ್ಯೂ ನೋಡ್ತಾ ಇದ್ದೆ. ಹಾಗೆ ನಿಮಗೂ ಕೂಡ ಶೇರ್ ಮಾಡೋಣ ನಿಮ್ಮ ಜೊತೆ ಅಂತ ಹೇಳ್ಬಿಟ್ಟು ಆ ವಿಡಿಯೋ ಮಾಡಿಕೊಂಡೆ. ಸುಮಾರು ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಾ, ಇನ್ಸ್ಟಾದಲ್ಲಿ DM ಮಾಡಿದ್ದೀರಾ, ವ್ಲಾಗ್ಸ್ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಅಕ್ಕ, ಲೇಟ್ ಆದರೂ ಪರವಾಗಿಲ್ಲ ಹಾಕಿ ಅಂತ. ಆ್ಯಕ್ಚುಲಿ ನಿಮ್ಮೆಲ್ಲರ ಸಪೋರ್ಟೇ ನನಗೆ ಈ ವ್ಲಾಗ್ಸ್ ಇಷ್ಟು ದಿನ ಆದರೂ ಹಾಕೋಕ್ಕಾಗ್ತಾ ಇರೋದು. ಥ್ಯಾಂಕ್ ಯು ಸೋ ಮಚ್. ವೀಡಿಯೋಸ್ ದೊಡ್ಡ ಲಿಸ್ಟೇ ಇದೆ, ಆದಷ್ಟು ಬೇಗ ಎಡಿಟಿಂಗ್ ಎಲ್ಲ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ವಾಷಿಂಗ್ಟನ್ DC ಇಂದ ಅಟ್ಲಾಂಟಾ ಕಡೆಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ಅಟ್ಲಾಂಟಾಯಿಂದ ಡ್ಯಾಲಸ್ಗೆ ನಮ್ಮ ಜರ್ನಿ ಆರಾಮಾಗಿತ್ತಾ, ನಮಗೆ ಸೀಟ್ ಸಿಗ್ತಾ, ಏನಾಯಿತು ಎತ್ತಾ, ನಮ್ಮ ಲಗೇಜ್ ಎಲ್ಲ ಏನಾಯಿತು, ಸಿಗುತ್ತಾ, ನಾವು ತೊಗೊಂಡು ಹೋಗ್ತೀವ ಮನೆಗೆ, ಎಷ್ಟೊತ್ತಿಗೆ ರೀಚ್ ಆಗ್ತೀವಿ. ಇಂಡಿಯಾದಲ್ಲಿ ನಾವು ಆಗಲೇ ಭಾನುವಾರ ರಾತ್ರಿ ಬಿಟ್ಟಿದ್ವಿ, ಇವಾಗ ಇಂಡಿಯಾದಲ್ಲಿ ಮಂಗಳವಾರ ರಾತ್ರಿ ಆಗಿದೆ. ಅಂದರೆ ಮನೆ ಬಿಟ್ಟು 2 ದಿನ ಆಯಿತು, ನಾವಿನ್ನು ನಮ್ಮ ಮನೆ ತಲುಪೇ ಇಲ್ಲ. ಸೊ ನಮ್ಮ ಜರ್ನಿ ಹೇಗೆಲ್ಲ ಇತ್ತು ಅಲ್ವಾ. ಇನ್ನು ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. 2 ವ್ಲಾಗಲ್ಲಿ ಆದಷ್ಟು ಕಂಪ್ಲೀಟ್ ಮಾಡೋಣ ಅಂದ್ಕೊಂಡೆ. ತುಂಬ ಲೆಂತಿ ಆದರೆ ನಿಮಗೂ ಬೋರಿಂಗ್ ಆಗುತ್ತಲ್ವಾ. ಸೊ ಪಾರ್ಟ್ 3 ಆಗುತ್ತೆ ಅಂತ ನಾನೇ ಅಂದ್ಕೊಂಡಿರಲಿಲ್ಲ. ನೆಕ್ಸ್ಟ್ ವ್ಲಾಗೆ ಲಾಸ್ಟ್ ವ್ಲಾಗ್ ಆಗಿರುತ್ತೆ ನಮ್ಮ ಜರ್ನಿದು. ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ಕೂಡ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಿಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಮತ್ತು ಮಕ್ಳಿಗೋಸ್ಕರ ನೀವು ಒಳ್ಳೊಳ್ಳೆ ಮೆಸೇಜಸ್ ಕಳಿಸ್ತೀರಾ, ಅದೆಲ್ಲದಕ್ಕೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಆದಷ್ಟು ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ತಿಳಿಸಿ ಅಂತ ಕೇಳ್ಕೊತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಿಮ್ಮೆಲ್ರಿಗೂ ಧನ್ಯವಾದಗಳು. ಪಾರ್ಟ್ 1 ವಿಡಿಯೋ ನೋಡಿದ್ದೀರಾ, ಪಾರ್ಟ್ 2 ಕೂಡ ನೋಡಿದ್ರಿ. ಸೊ ನಿಮ್ಗೇನು ಅನ್ನಿಸ್ತಾ ಇದೆ ಈ ವಿಡಿಯೋ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೆಲ್ಲ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ನಾನು ಪ್ರತಿಯೊಬ್ಬರ ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ವೆಯ್ಟ್ ಮಾಡ್ತಾ ಇರಿ. ಮತ್ತೊಂದು ಸರಿ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಬಾಯ್ ಬಾಯ್.